ಬ್ಯಾಕ್ ಟು ಬ್ಯಾಕ್ 9 ಸಿನಿಮಾಗಳು ಸೆಂಚುರಿಯನ್ನು ಬಾರಿಸಿದ್ದು. ಕರ್ನಾಟಕದ ಬೇರೆ ಯಾವ ಥಿಯೇಟರ್ಗಳಲ್ಲೂ ಆ ರೀತಿ ದಾಖಲೆ ಆಗಿಲ್ಲ. 9 ಸಿನಿಮಾಗಳು ಕಂಟಿನ್ಯೂ 100 ಡೇಸ್ 25 ವಾರ ಓಡಿರುವಂಥ ದಾಖಲೆ ಯಾವ ಚಿತ್ರಮಂದಿರದಲ್ಲಿ ನಡೆದಿಲ್ಲ. ಆ ದಾಖಲೆ ಮೈಸೂರಿನ ರಣಜಿತ್ ಚಿತ್ರಮಂದಿರದಲ್ಲಿ ನಡೆಯುತ್ತೆ. ಸಂಯುಕ್ತ ಸಿನಿಮಾದಿಂದ ಹಿಡಿದು ಅನುಕೂಲಕ್ಕೊಬ್ಬ ಗಂಡ ಸಿನಿಮಾ ತನಕ ಕಂಟಿನ್ಯೂ 9 ಸಿನಿಮಾಗಳು ನಮ್ಮ ಚಿತ್ರಮಂದಿರದಲ್ಲಿ 100 ದಿನಗಳ ಪ್ರದರ್ಶನ, 25 ವಾರಗಳ ಪ್ರದರ್ಶನವನ್ನು ಕಂಡಿದೆ. ಸ್ನೇಹಿತರೆ, ನಾನು ಮೊನ್ನೆ ಅಷ್ಟೇ ನಮ್ಮ ಮೈಸೂರಿನ ರಣಜಿತ್ ಚಿತ್ರಮಂದಿರದಲ್ಲಿ ಅಣ್ಣವರ ಸಿನಿಮಾಗಳು ಎಷ್ಟು ದಿನ ಓಡಿತ್ತು, ಯಾವ್ಯಾವ ಸಿನಿಮಾಗಳು ಮಿಸ್ ಆಗಿತ್ತು ಥಿಯೇಟರ್ಗೆ ಅಂತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಆಗ ಕೆಲವರು ಅಣ್ಣವರ ಸಿನಿಮಾಗಳ ಜೊತೆಗೆ ವಜ್ರೇಶ್ವರಿ ಸಂಸ್ಥೆಯಲ್ಲಿ ಬಂದಂಥ ಶಿವಣ್ಣ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರ ಸಿನಿಮಾಗಳ ಬಗ್ಗೆಯೂ ಮಾಹಿತಿಯನ್ನು ಕೊಡಿ ಸರ್ ಅಂತ ಕೇಳಿದ್ರು. ಇವತ್ತು ನಾನು ಆ ಸಿನಿಮಾಗಳ ಮಾಹಿತಿಯನ್ನು ಮುಂದಿನ ಎಪಿಸೋಡ್ನಲ್ಲಿ ಕೊಡ್ತೀನಿ. ಇವತ್ತು ಅಣ್ಣವರ ಸಿನಿಮಾಗಳು ಅಂದರೆ ವಜ್ರೇಶ್ವರಿ ಸಂಸ್ಥೆಯ ಸಿನಿಮಾಗಳು ಒಂದು ವಿಶಿಷ್ಟವಾದ ದಾಖಲೆಯನ್ನು ಮಾಡುತ್ತೆ. ಆ ದಾಖಲೆಯ ಬಗ್ಗೆ ನಾನಿವತ್ತು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಬ್ಯಾಕ್ ಟು ಬ್ಯಾಕ್ 9 ಸಿನಿಮಾಗಳು ಸೆಂಚುರಿಯನ್ನು ಬಾರಿಸಿದ್ದು. ಅದು ನಮ್ಮ ಮೈಸೂರಿನ ರಣಜಿತ್ ಚಿತ್ರಮಂದಿರದಲ್ಲೇ 9 ಸಿನಿಮಾಗಳು ಕಂಟಿನ್ಯೂಸ್ ಆಗಿ ಸೆಂಚುರಿಯನ್ನು ಬಾರಿಸುತ್ತೆ. ಅದು 1988, 89, 90 ಈ ಟೈಮ್ನಲ್ಲಿ ಆ ಸಿನಿಮಾಗಳು ಪ್ರದರ್ಶನವಾಗಿದ್ದಂಥದ್ದು. ನಾನು ನಿಮಗೆ ಸಂಯುಕ್ತ ಸಿನಿಮಾದಿಂದ ಮಾಹಿತಿಯನ್ನು ಕೊಡ್ತಾ ಬರ್ತೀನಿ. ಸಂಯುಕ್ತಗಿಂತ ಹಿಂದೇನೂ ಕೂಡ ಶಿವಣ್ಣನ ಸಿನಿಮಾಗಳು ರಿಲೀಸ್ ಆಗಿತ್ತು, ಅಣ್ಣವ್ರ ಸಿನಿಮಾಗಳು ಪ್ರದರ್ಶನವಾಗಿತ್ತು. ಆದರೆ ಬ್ಯಾಕ್ ಟು ಬ್ಯಾಕ್ ಒಂದ್ರ ಮೇಲೊಂದು 100 ಡೇಸ್ ಸಿನಿಮಾ ಪ್ರದರ್ಶನವಾಗಿದ್ದಂಥದ್ದನ್ನ ಇವತ್ತು ನಮಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಅದು ಸಂಯುಕ್ತ ಸಿನಿಮಾಯಿಂದ ಶುರು ಮಾಡ್ತೀನಿ. ಸಂಯುಕ್ತ ಸಿನಿಮಾ 88ನೇ ಇಸ್ವಿ 5ನೇ ತಿಂಗಳು 26ನೇ ತಾರೀಕು ರಿಲೀಸ್ ಆಗುತ್ತೆ. ಅದು ನಮ್ಮ ಮೈಸೂರಿನಲ್ಲಿ ರಣಜಿತ್ ಮತ್ತು ಲಕ್ಷ್ಮಿ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗುತ್ತೆ. ಸಂಯುಕ್ತ ಸಿನಿಮಾ ಎಂತಹ ಥ್ರಿಲ್ಲರ್ ಸಸ್ಪೆನ್ಸ್ ಸಿನಿಮಾ ಅದು ಪ್ರತಿಯೊಬ್ಬರಿಗೂ ಗೊತ್ತು. ಆ ಸಿನಿಮಾದಲ್ಲಿರುವಂತಹ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದ್ಭುತವಾದಂಥ ಮ್ಯೂಸಿಕ್ಕು, 5 ಸಾಂಗ್ಗಳು ಸೂಪರ್ ಹಿಟ್ ಸಾಂಗ್ಸು. ಆ ಸಿನಿಮಾ ಶಿವಣ್ಣನಿಗೆ ಹೊಸ ಇಮೇಜನ್ನು ಕೊಡುತ್ತೆ ಮತ್ತು ಮೊದಲ 4 ಸಿನಿಮಾಗಿಂತ ವಿಭಿನ್ನವಾದ ಸಿನಿಮಾ ಅಂತ ಅದು ಹೆಸರು ಮಾಡುತ್ತೆ. ಆ ಸಿನಿಮಾ 88ರಲ್ಲಿ ರಿಲೀಸ್ ಆಗುತ್ತೆ. ರಣಜಿತ್ ಮತ್ತು ಲಕ್ಷ್ಮಿ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ. ಅದು ನಮ್ಮ ಚಿತ್ರಮಂದಿರದಲ್ಲಿ ಭರ್ಜರಿ ಪ್ರದರ್ಶನವನ್ನು ಕಾಣುತ್ತೆ. 17 ವಾರಗಳ ಪ್ರದರ್ಶನವನ್ನು ಕಾಣುತ್ತೆ. ಮೊದಲಿಗೆ ಅದು ರಣಜಿತ್ ಮತ್ತು ಲಕ್ಷ್ಮಿ ಚಿತ್ರಮಂದಿರದಲ್ಲಿ ರೆಗ್ಯುಲರ್ ಶೋ ರಿಲೀಸ್ ಆಗುತ್ತೆ. ಸಂಯುಕ್ತ ಸಿನಿಮಾ 9ನೇ ವಾರ, ಇನ್ನೂ 9ನೇ ವಾರ ರನ್ ಆಗ್ತಾ ಇರುತ್ತೆ. ಆಗಲೂ ಕೂಡ ರಣಜಿತ್ನಲ್ಲಿ ಮ್ಯಾಟ್ನಿ ಫರ್ ಶೋ ಹೌಸ್ಫುಲ್ ಆಗ್ತಾನೆ ಇರುತ್ತೆ. ಆ ಟೈಮ್ನಲ್ಲಿ ದೇವತಾ ಮನುಷ್ಯ ಸಿನಿಮಾ ರಿಲೀಸ್ ಆಗಬೇಕು. ಅದು ಅಣ್ಣವರ 200ನೇ ಸಿನಿಮಾ. 1987-88ರಲ್ಲಿ ರಿಲೀಸ್ ಆಗುತ್ತೆ ದೇವತಾ ಮನುಷ್ಯ. ಆ ಟೈಮ್ನಲ್ಲಿ ಸಂಯುಕ್ತ ಸಿನಿಮಾ 9ನೇ ವಾರ ನಡೀತಾ ಇರುತ್ತೆ. ಆಗಲೂ ಕೂಡ ಹೌಸ್ಫುಲ್ಲು. ಆಗ ಪಾರ್ವತಮ್ಮನವರು ಮತ್ತು ವರದಪ್ಪನವರೆಲ್ಲ ಒಂದು ಪ್ಲ್ಯಾನ್ ಮಾಡ್ತಾರಂತೆ, ಯಾಕೋ ಸಂಯುಕ್ತ ಸಿನಿಮಾ ಇನ್ನೂ ಹೌಸ್ಫುಲ್ ಆಗ್ತಾಯಿದೆ, ದೇವತಾ ಮನುಷ್ಯನ ಹತ್ಲಕ್ಕೆ ಬೇರೆ ಕಡೆನೇ ಹಾಕ್ಬಿಡೋಣ ಮೈಸೂರಲ್ಲಿ, ಬೇಡ ರಂಜಿತ್ಗೆ ಹಾಕೋದು ಅಂತ ಸ್ವಲ್ಪ ಅವ್ರು ತೀರ್ಮಾನ ಮಾಡ್ಕೋತಾರೆ. ಅಂತ ಯಾಕಂದರೆ ಹೌಸ್ಫುಲ್ ಆಗ್ತಾಯಿದೆ, ಯಾಕೆ ಸುಮ್ಮನೆ ಎತ್ತೋದು ಸಂಯುಕ್ತ ಸಿನಿಮಾನ ಅಂತ. ಆದರೆ ಅಭಿಮಾನಿಗಳು ಒಪ್ಪೋದಿಲ್ಲ. ಅಣ್ಣವರ 200ನೇ ಸಿನಿಮಾ ರಣಜಿತ್ ಚಿತ್ರಮಂದಿರದಲ್ಲೇ ಬಿಡುಗಡೆ ಆಗಬೇಕು, ಯಾವ ಕಾರಣಕ್ಕೂ ಬೇರೆ ಕಡೆ ಪ್ರದರ್ಶನ ಆಗಲೇಬಾರ್ದು ಅಂತ ಗಲಾಟೆ. ಜೊತೆಗೆ ಪಾರ್ವತಮ್ಮನವ್ರಿಗೂ ಅದು ಸರಿ ಅನಿಸುತ್ತೆ, ಅಯ್ಯೋ ನಮ್ಮ ಥಿಯೇಟ್ರ್ ಬಿಟ್ಟು ಬೇರೆ ಕಡೆಗೆ ಹಾಕೋದು, ಅದು ನಮ್ಮ ಸಿನಿಮಾನ ತಾನೇ ಅಂದ್ಬಿಟ್ಟು ಸಂಯುಕ್ತ ಸಿನಿಮಾವನ್ನು ರಣಜಿತ್ನಲ್ಲಿ ಮಾರ್ನಿಂಗ್ ಶೋಗೆ ಹಾಕೊತಾರೆ. ಇನ್ನು 3 ಶೋ ದೇವತಾ ಮನುಷ್ಯ ಸಿನಿಮಾ ರಿಲೀಸ್ ಆಗುತ್ತೆ. ದೇವತಾ ಮನುಷ್ಯ ಮೈಸೂರಿನಲ್ಲಿ ರಣಜಿತ್, ಲಕ್ಷ್ಮಿ ಮತ್ತು ಸಂಗಮ್ ಥಿಯೇಟ್ರ್ ಮಾರ್ನಿಂಗ್ ಶೋ ಬರುತ್ತೆ. ಸಂಯುಕ್ತ ಸಿನಿಮಾವನ್ನು ಅನಿವಾರ್ಯ ಕಾರಣದಿಂದ, ಅಂದರೆ ದೇವತಾ ಮನುಷ್ಯ ಸಿನಿಮಾಗೆ ಥಿಯೇಟ್ರು ಹಾಕಲೇಬೇಕು ಅನ್ನೋ ಕಾರಣಕ್ಕೆ ಮಾರ್ನಿಂಗ್ ಶೋ ಹಾಕ್ಕೊಂಡು 3 ಶೋ ದೇವತಾ ಮನುಷ್ಯ ರಿಲೀಸ್ ಆಗುತ್ತೆ. ದೇವತಾ ಮನುಷ್ಯ ಕೂಡ 100 ಡೇಸ್ ಆಗುತ್ತೆ. ರಣಜಿತ್ ಚಿತ್ರಮಂದಿರದಲ್ಲಿ 6 ವಾರಗಳ ಪ್ರದರ್ಶನವನ್ನು ಕಾಣುತ್ತೆ. ದೇವತಾ ಮನುಷ್ಯ 100 ದಿನ ಆಗ್ತಿದ್ದಾಗೇ ಸಂಯುಕ್ತ ಸಿನಿಮಾ ಕೂಡ ಮಾರ್ನಿಂಗ್ ಶೋನಲ್ಲಿ 17 ವಾರ ಕಂಪ್ಲೀಟ್ ಆಗಿಬಿಡುತ್ತೆ. ದೇವತಾ ಮನುಷ್ಯ 100 ಡೇಸ್ ಆಗ್ತಿದ್ದಾಗೇ ರಣರಂಗ ಸಿನಿಮಾ ರಿಲೀಸ್ ಆಗುತ್ತೆ. 24/11 ರಣರಂಗ ಸಿನಿಮಾ ರಿಲೀಸ್ ಆಗುತ್ತೆ. ರಣರಂಗ ಸಿನಿಮಾ ನಮ್ಮ ರಣಜಿತ್ ಚಿತ್ರಮಂದಿರದಲ್ಲಿ ಪ್ರದರ್ಶನವಾಗುತ್ತೆ. ದೇವತಾ ಮನುಷ್ಯ 100 ಡೇಸ್ ಆಗಿರುತ್ತೆ. ಅದನ್ನು ತೆಗೆದು ರಣರಂಗವನ್ನು ಹಾಕ್ತಾರೆ. ರಣರಂಗ ಮೈಸೂರಿನಲ್ಲಿ ರಣಜಿತ್, ಶಾಂತಲಾ, ಸರಸ್ವತಿ 3 ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ. ಮೊದಲ 5 ಸಿನಿಮಾಗಳು ಶಿವಣ್ಣಂದು 2 ಚಿತ್ರಮಂದಿರಕ್ಕೆ ಹಾಕಿರ್ತಾರೆ ಮೈಸೂರಿನಲ್ಲಿ. ಆದರೆ ರಣರಂಗ ಕ್ರೇಜ್ ಕ್ರಿಯೇಟ್ ಮಾಡಿತ್ತು ಅನ್ನೋ ಕಾರಣಕ್ಕೆ, ಅಭಿಮಾನಿಗಳ ಒತ್ತಡ ತಡೆಯೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ 3 ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗುತ್ತೆ. ಆ ಸಿನಿಮಾ ಕೂಡ ನಮ್ಮ ರಣಜಿತ್ ಚಿತ್ರಮಂದಿರದಲ್ಲಿ ಭರ್ಜರಿ ಪ್ರದರ್ಶನವನ್ನು ಕಾಣುತ್ತೆ. ರಣರಂಗ 13-14ನೇ ವಾರ ಆಗ್ತಿದ್ದಾಗೇ ಅದನ್ನು ತೆಗೆದು ರತ್ನ ಥಿಯೇಟ್ರಿಗೆ ಶಿಫ್ಟ್ ಮಾಡ್ತಾರೆ. ನಮ್ಮ ಚಿತ್ರಮಂದಿರಕ್ಕೆ ಬ್ಲಾಕ್ ಬಸ್ಟರ್ ಸಿನಿಮಾ ನಂಜುಂಡಿ ಕಲ್ಯಾಣ ರಿಲೀಸ್ ಆಗುತ್ತೆ.
ಅಲ್ಲಿಗೆ ಸಂಯುಕ್ತ 100 ಡೇಸ್ ಆಯಿತು, ದೇವತಾ ಮನುಷ್ಯ 100 ಡೇಸ್ ಆಯಿತು. ಅದರ ಹಿಂದೆಯೇ ಬಂದಂಥ ರಣರಂಗ 100 ಡೇಸ್ ಆಗುತ್ತೆ. ಅದು ಹೋಗ್ತಿದ್ದಾಗೇ ರಂಜಿತ್ ಚಿತ್ರಮಂದಿರಕ್ಕೆ ನಂಜುಂಡಿ ಕಲ್ಯಾಣ ಬಿಡುಗಡೆ ಆಗುತ್ತೆ. ಆ ಸಿನಿಮಾ ಎಲ್ಲರಿಗೂ ಗೊತ್ತೇ ಇದೆ ಎಂಥ ಸೂಪರ್ ಹಿಟ್ ಸಿನಿಮಾ ಅಂತ. ಕನ್ನಡ ಚಿತ್ರರಂಗದಲ್ಲಿ ಹೊಸ ಚರಿತ್ರೆಯನ್ನು ಸೃಷ್ಟಿ ಮಾಡಿದಂತಹ ಸಿನಿಮಾ ನಂಜುಂಡಿ ಕಲ್ಯಾಣ. ಆ ಸಿನಿಮಾ ಮೈಸೂರಿನಲ್ಲಿ ರಣಜಿತ್, ಗಾಯತ್ರಿ 2 ಚಿತ್ರಮಂದಿರದ ರಿಲೀಸ್ ಆಗುತ್ತೆ. ಬೆಂಗಳೂರಿನಲ್ಲಿ ಸ್ಟೇಟ್ಸ್ ಪ್ರಮುಖ ಥಿಯೇಟ್ರು, ಸ್ಟೇಟ್ಸ್ ಸೇರಿದಂತೆ ಹಲವು ಚಿತ್ರಮಂದಿರಗಳಲ್ಲಿ ಬೆಂಗಳೂರಲ್ಲಿ ರಿಲೀಸ್ ಆಗುತ್ತೆ. ನಂಜುಂಡಿ ಕಲ್ಯಾಣ ರಂಜಿತಲ್ಲಿ ಬರುತ್ತೆ. ನಂಜುಂಡಿ ಕಲ್ಯಾಣ ರಿಲೀಸ್ ಆದ ಮೊದಲನೇ ವಾರದಲ್ಲಿ ಸ್ವಲ್ಪ ಕಲೆಕ್ಷನ್ನು ಒಂದು 4-5 ದಿನ ಕಮ್ಮಿ ಇರುತ್ತೆ. ಆಗ ಪಾರ್ವತಮ್ಮನವ್ರಿಗೆ ಆತಂಕ. ಮೊದಲನೇ ಸಿನಿಮಾ ಚಿರಂಜೀವಿ ಸುಧಾಕರ್ ಕೂಡ ಅಂಥ ಸಕ್ಸಸ್ ಆಗಲಿಲ್ಲ, ಈ ಸಿನಿಮಾನು ಕಲೆಕ್ಷನ್ ಸ್ವಲ್ಪ ಕಮ್ಮಿ ಇದೆಯಲ್ಲ ಅಂತ ಅವ್ರ ಮನಸ್ಸಿಗೆ ಬರುತ್ತೆ. ಆದರೂ ಅವರ ಜೊತೆಯವರಿಗೆ ಡಿಸ್ಟ್ರಿಬ್ಯೂಟರ್ಸ್ಗೆಲ್ಲ ಹೇಳ್ತಾರೆ. ಡಿಸ್ಟ್ರಿಬ್ಯೂಟರ್ಸ್ ಅಂದರೆ ಅವರ ಪಾರ್ಟ್ನರು ವಜ್ರೇಶ್ವರಿ ಸಂಸ್ಥೆ. ಈ ಸಿನಿಮಾ ಖಂಡಿತ ಪಿಕಪ್ ಆಗುತ್ತೆ, ಏನು ಯೋಚನೆ ಮಾಡಬೇಡಿ, ಗ್ಯಾರಂಟಿ ಸಿನಿಮಾ ಪಿಕಪ್ ಆಗುತ್ತೆ ಅಂತ ಹೇಳ್ತಾರೆ. ಪಾರ್ವತಮ್ಮನವ್ರ ಲೆಕ್ಕಾಚಾರ ಸುಳ್ಳಾಗಲ್ಲ. 2ನೇ ವಾರ ಆಗ್ತಿದ್ದಾಗೇ ನಂಜುಂಡಿ ಕಲ್ಯಾಣದ ಕಲೆಕ್ಷನ್ ಏರುಮುಖದಲ್ಲಿ ಸಾಗುತ್ತೆ. 3ನೇ ವಾರಕ್ಕೆಲ್ಲ ಸೂಪರ್ ಹಿಟ್ ಸಿನಿಮಾ ಆಗುತ್ತೆ ಅನ್ನೋ ಒಂದು ಮುನ್ಸೂಚನೆಯನ್ನು ಕೊಟ್ಬಿಡುತ್ತೆ. ರಾಜ್ಯದ ಹಲವು ಚಿತ್ರಮಂದಿರಗಳಲ್ಲಿ 100 ದಿನಗಳ ಪ್ರದರ್ಶನ, ಹಲವು ಚಿತ್ರಮಂದಿರಗಳಲ್ಲಿ 25 ವಾರಗಳ ಪ್ರದರ್ಶನ, ಹೋಬಳಿ ಮಟ್ಟದ ಚಿತ್ರಮಂದಿರಗಳಲ್ಲೂ ನಂಜುಂಡಿ ಕಲ್ಯಾಣ 100 ದಿನಗಳ ಪ್ರದರ್ಶನವನ್ನು ಕಾಣುತ್ತೆ. ಕನ್ನಡದಲ್ಲಿ ಪ್ರಪ್ರಥಮ ಸಿನಿಮಾ, ಹೋಬಳಿ ಮಟ್ಟದ ಸಿನಿಮಾ ಮಂದಿರಗಳಲ್ಲೂ 100 ದಿನ ಪ್ರದರ್ಶನ ಕಂಡಂಥ ಸಿನಿಮಾ ನಂಜುಂಡಿ ಕಲ್ಯಾಣ. ಆ ಸಿನಿಮಾ ನಮ್ಮ ರಣಜಿತ್ ಚಿತ್ರಮಂದಿರದಲ್ಲಿ 33 ವಾರಗಳ ಪ್ರದರ್ಶನ ಕಾಣುತ್ತೆ. ಆ ಟೈಮ್ನಲ್ಲೂ ಅದು ಫಸ್ಟ್ ಶೋ ಮ್ಯಾಟ್ನಿ ಹೌಸ್ಫುಲ್. ಆ ಸಂದರ್ಭದಲ್ಲೇ ಅಣ್ಣವರ ಅಭಿನಯದ ಪರಶುರಾಮ ಸಿನಿಮಾ ರಿಲೀಸ್ ಆಗುತ್ತೆ. 1989 ಅಕ್ಟೋಬರ್ ತಿಂಗಳಲ್ಲಿ ಪರಶುರಾಮ ರಿಲೀಸ್ ಆಗುತ್ತೆ. ಆಗ ಅನಿವಾರ್ಯವಾಗಿ ನಂಜುಂಡಿ ಕಲ್ಯಾಣ ಹೌಸ್ಫುಲ್ ಆಗ್ತಿದ್ರು ಕೂಡ ಆ ಸಿನಿಮಾವನ್ನು ತೆಗಿಲೇಬೇಕು. ಯಾಕಂದರೆ ರಣಜಿತ್ನಲ್ಲೇ ಅಣ್ಣವ್ರ ಸಿನಿಮಾ ಪ್ರದರ್ಶನ ಮಾಡಬೇಕು ಅನ್ನೋ ಕಾರಣಕ್ಕೆ ಪರಶುರಾಮ ಸಿನಿಮಾವನ್ನು ರಣಜಿತ್ ಚಿತ್ರಮಂದಿರದಲ್ಲಿ ಹಾಕ್ತಾರೆ. ನಂಜುಂಡಿ ಕಲ್ಯಾಣ ಸಿನಿಮಾವನ್ನು ಚಾಮುಂಡೇಶ್ವರಿ ಚಿತ್ರಮಂದಿರಕ್ಕೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ದಿನಗಳ ಪ್ರದರ್ಶನವನ್ನು ಕಾಣುತ್ತೆ ನಂಜುಂಡಿ ಕಲ್ಯಾಣ. ನಮ್ಮಲ್ಲಿ ಪರಶುರಾಮ 100 ಡೇಸ್ ಹೋಗುತ್ತೆ. ಪರಶುರಾಮ 9ನೇ ವಾರ ರನ್ ಆಗ್ತಾ ಇರುತ್ತೆ ನಮ್ಮ ಥಿಯೇಟ್ರಲ್ಲಿ. ಆಗ ಗಜಪತಿ ಗರ್ವಭಂಗ ಸಿನಿಮಾ ರಿಲೀಸ್ ಆಗುತ್ತೆ. ರಾಘಣ್ಣನ 3ನೇ ಸಿನಿಮಾ, ಮಾಲಾಶ್ರೀ ರಾಘಣ್ಣ ಕಾಂಬಿನೇಷನ್ನ 2ನೇ ಸಿನಿಮಾ. ಗಜಪತಿ ಗರ್ವಭಂಗವನ್ನು ಹಾಕಲೇಬೇಕು ನಮ್ಮ ಥಿಯೇಟ್ರಿಗೆ. ಆದರೆ ಪರಶುರಾಮ ಕಲೆಕ್ಷನ್ 9ನೇ ವಾರದಲ್ಲೂ ಮ್ಯಾಟ್ನಿ ಹೌಸ್ಫುಲ್ ಆಗ್ತಾನೆ ಇದೆ, ತೆಗಿಯೋಗಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಪರಶುರಾಮ 3 ಶೋ ಕಂಟಿನ್ಯೂ ಆಗುತ್ತೆ, ಅವನ್ನ ಮಾರ್ನಿಂಗ್ ಶೋ ಹಾಕೋತಾರೆ ರಣಜಿತ್ ಚಿತ್ರಮಂದಿರದಲ್ಲಿ. ಜೊತೆಗೆ ಮೈಸೂರಿನಲ್ಲಿ ಪ್ರಭಾ, ಸರಸ್ವತಿ 3 ಥಿಯೇಟ್ರಲ್ಲಿ ಗಜಪತಿ ಗರ್ವಭಂಗ ರಿಲೀಸ್ ಆಗುತ್ತೆ. ನಮ್ಮ ರಣಜಿತ್ನಲ್ಲಿ ಮಾರ್ನಿಂಗ್ ಶೋ ರಿಲೀಸ್ ಆಗುತ್ತೆ. ಬೆಂಗಳೂರಿನಲ್ಲಿ ಕಲ್ಪನಾ ಮೇನ್ ಥಿಯೇಟ್ರು ಗಜಪತಿ ಗರ್ವಭಂಗಕ್ಕೆ. ಆ ಸಿನಿಮಾ ಕೂಡ ನಮ್ಮಲ್ಲಿ ಭರ್ಜರಿ ಪ್ರದರ್ಶನ, 28 ವಾರಗಳ ಪ್ರದರ್ಶನ ಕಾಣುತ್ತೆ ಮಾರ್ನಿಂಗ್ ಶೋನಲ್ಲೇ. ಪರಶುರಾಮ 9ನೇ ವಾರ ರನ್ ಆಗ್ತಾ ಇರುತ್ತೆ, ಆಗ ಗಜಪತಿ ಗರ್ವಭಂಗ ರಿಲೀಸ್ ಆಗುತ್ತೆ. ಮಾರ್ನಿಂಗ್ ಶೋನಲ್ಲೇ ನಮ್ಮ ಚಿತ್ರಮಂದಿರದಲ್ಲಿ 28 ವಾರ ಪ್ರದರ್ಶನ ಕಾಣುತ್ತೆ. ಪರಶುರಾಮ 100 ಡೇಸ್ ಆಗ್ತಿದ್ದಾಗೇ ಶಿವಣ್ಣ ಮತ್ತು ರಾಘಣ್ಣ ಇಬ್ಬರು ಅಭಿನಯದ ಆಸೆಗೊಬ್ಬ ಮೀಸೆಗೊಬ್ಬ ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾ ಕೂಡ ನಮ್ಮ ರಣಜಿತ್ ಚಿತ್ರಮಂದಿರದಲ್ಲೇ ರಿಲೀಸ್ ಆಗುತ್ತೆ. ಪರಶುರಾಮ 16ನೇ ವಾರ ಆಗ್ತಿದ್ದಾಗೆ ಅದನ್ನು ತೆಗೆದು 3 ಶೋ ಆಸೆಗೊಬ್ಬ ಮೀಸೆಗೊಬ್ಬ ಸಿನಿಮಾವನ್ನು ಹಾಕ್ತಾರೆ. ಮೈಸೂರಿನಲ್ಲಿ ಆಸೆಗೊಬ್ಬ ಮೀಸೆಗೊಬ್ಬ, ರಣಜಿತ್, ಪದ್ಮ, ಪ್ರಭಾ ಥಿಯೇಟ್ರಿಗೇನೋ ಮಾರ್ನಿಂಗ್ ಶೋ ಬರುತ್ತೆ. ಶೋ ಗಜಪತಿ ಗರ್ವಭಂಗ ಹೌಸ್ಫುಲ್ ಆಗ್ತಾಯಿತ್ತು ಅನ್ನೋ ಕಾರಣಕ್ಕೆ ಅದನ್ನು ತೆಗೆಯೋದಿಲ್ಲ, ಅದನ್ನು ಮಾರ್ನಿಂಗ್ ಶೋ ಹಾಗೆ ಉಳಿಸ್ಕೋತಾರೆ. ಆ ಸಿನಿಮಾ ಕೂಡ ಅದ್ದೂರಿ ಕಲೆಕ್ಷನ್, ಅದು ಕೂಡ ವಾರಗಳ ಪ್ರದರ್ಶನ ಕಾಣುತ್ತೆ. ಅದು ಕೂಡ 100 ಡೇಸ್. ಆಸೆಗೊಬ್ಬ ಮೀಸೆಗೊಬ್ಬ 100 ಡೇಸ್ ಆಗ್ತಿದ್ದಾಗೇ ಮತ್ತೊಂದು ಶಿವಣ್ಣನ ಸಿನಿಮಾ ರಿಲೀಸ್ ಆಗುತ್ತೆ. ಅದು ಮೃತ್ಯುಂಜಯ. ಅದು ಶಿವಣ್ಣ ಮತ್ತು ಮಾಲಾಶ್ರೀ ಒಟ್ಟಾಗಿ ಅಭಿನಯಿಸಿದಂಥ ಮೊದಲನೇ ಸಿನಿಮಾ. ಮಾಲಾಶ್ರೀ ಅವರು ಅದರಲ್ಲಿ ಶಿವಣ್ಣನ ಜೊತೆ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ ಅಂತೇಳಿ ಕ್ರೇಜ್ ಕ್ರಿಯೇಟ್ ಆಗಿಬಿಟ್ಟಿರ್ತದೆ. ಆಗಾಗಲೇ ಮಾಲಾಶ್ರೀ ಅವರು ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿ ಗುರುತಿಸ್ಕೊಂಡು ಬಿಟ್ಟಿರ್ತಾರೆ. ಗಜಪತಿ ಗರ್ವಭಂಗ, ನಂಜುಂಡಿ ಕಲ್ಯಾಣ ಅದ್ದೂರಿ ಯಶಸ್ಸನ್ನು ಕಂಡಿರುತ್ತೆ. ಅದಾದ ನಂತರ 2-3 ಸಿನಿಮಾ ಕೂಡ ಸೂಪರ್ ಸಕ್ಸಸ್ ಆಗಿರುತ್ತೆ. ಆ ಟೈಮ್ನಲ್ಲೇ ಶಿವಣ್ಣನ ಜೊತೆ ಮಾಲಾಶ್ರೀ ಅವರು ಮಾಡ್ತಾರೆ. ಆ ಸಿನಿಮಾ ರಿಲೀಸ್ ಆಗುತ್ತೆ ಮೃತ್ಯುಂಜಯ. ಆಸೆಗೊಬ್ಬ ಮೀಸೆಗೊಬ್ಬ 100 ಡೇಸ್ ಆಗ್ತಿದ್ದಾಗೇ ಮೃತ್ಯುಂಜಯ ಸಿನಿಮಾ ನಮ್ಮ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ. ಆ ಸಿನಿಮಾ ಕೂಡ ನಮ್ಮಲ್ಲಿ 100 ಡೇಸ್ ಆಗುತ್ತೆ. ಮೃತ್ಯುಂಜಯ 100 ಡೇಸ್ ಆಗ್ತಿದ್ದಾಗೇ ರಾಘಣ್ಣನ ಮತ್ತೊಂದು ಸಿನಿಮಾ ಅನುಕೂಲಕ್ಕೊಬ್ಬ ಗಂಡ ರಿಲೀಸ್ ಆಗುತ್ತೆ. ರಾಘವೇಂದ್ರ ರಾಜ್ಕುಮಾರ್ ಮತ್ತು ವಿದ್ಯಾಶ್ರೀ ಹೀರೋಯಿನ್ ಆ ಸಿನಿಮಾದಲ್ಲಿ, ಪಾರ್ವತಮ್ಮನವರೇ ಪ್ರೊಡ್ಯೂಸರು. ಆ ಸಿನಿಮಾ ರಿಲೀಸ್ ಆಗುತ್ತೆ. ಅದು ಕೂಡ 16 ವಾರಗಳ ಪ್ರದರ್ಶನ ಕಾಣುತ್ತೆ. ಅನುಕೂಲಕ್ಕೊಬ್ಬ ಗಂಡ ಸಿನಿಮಾದಲ್ಲಿ ಮಾಲಾಶ್ರೀ ಹೊರತುಪಡಿಸಿ ಹೊಸ ಹೀರೋಯಿನ್ ಹಾಕೋತಾರೆ ವಿದ್ಯಾಶ್ರೀ. ಆ ಸಿನಿಮಾ ಕೂಡ ಭರ್ಜರಿ ಸಕ್ಸಸ್ ಆಗುತ್ತೆ. 9 ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ 100 ಡೇಸ್ ಪ್ರದರ್ಶನವನ್ನು ಕಂಡಿದೆ. 9 ಸಿನಿಮಾಗಳು ವಜ್ರೇಶ್ವರಿ ಕಂಬೈನ್ ಸಿನಿಮಾಗಳು. ಸಂಯುಕ್ತ ಸಿನಿಮಾದಿಂದ ಹಿಡಿದು ಅನುಕೂಲಕ್ಕೊಬ್ಬ ಗಂಡ ಸಿನಿಮಾ ತನಕ ಕಂಟಿನ್ಯೂ 9 ಸಿನಿಮಾಗಳು
100 ದಿನಗಳ ಪ್ರದರ್ಶನ, 25 ವಾರಗಳ ಪ್ರದರ್ಶನವನ್ನು ಕಂಡಿದೆ. ಸಂಯುಕ್ತ, ಅದರಿಂದ ದೇವತಾ ಮನುಷ್ಯ, ಅದಾಗ್ತಿದ್ದಾಗಿನ ರಣರಂಗ ಆಗ್ತಿದ್ದಾಗಿನ ನಂಜುಂಡಿ ಕಲ್ಯಾಣದ ನಂತರ ಪರಶುರಾಮ ನಂತರ ಗಜಪತಿ ಗರ್ವಭಂಗ, ಅದರ ನಂತರ ಆಸೆಗೊಬ್ಬ ಮೀಸೆಗೊಬ್ಬ, ಅದರ ನಂತರ ಮೃತ್ಯುಂಜಯ. ಮತ್ತು ಶಿವಣ್ಣನ ಸಿನಿಮಾನೇ ರಿಲೀಸ್ ಆಗುತ್ತೆ ಮೋಡದ ಮರೆಯಲ್ಲಿ, ಆದರೆ ಅದು 100 ಡೇಸ್ ಹೋಗೋದಿಲ್ಲ, 9 ವಾರಗಳ ಪ್ರದರ್ಶನ ಕಾಣುತ್ತೆ. ಅಲ್ಲಿಗೆ ಸಂಯುಕ್ತರಿಂದ ಅನುಕೂಲಕ್ಕೊಬ್ಬ ಗಂಡ ಸಿನಿಮಾ ತನಕ ಒಟ್ಟು 9 ಚಿತ್ರಗಳು ನಮ್ಮ ಚಿತ್ರಮಂದಿರದಲ್ಲಿ 100 ದಿನಗಳ ಪ್ರದರ್ಶನವನ್ನು ಕಂಡು ಅದು ಐತಿಹಾಸಿಕ ದಾಖಲೆಯಾಗಿ ಉಳಿದಿದೆ. ಆ ದಾಖಲೆಯನ್ನು ಕರ್ನಾಟಕದ ಬೇರೆ ಯಾವ ಥಿಯೇಟರ್ಗಳಲ್ಲೂ ಆ ರೀತಿ ದಾಖಲೆ ಆಗಿಲ್ಲ. 10 ಸಿನಿಮಾಗಳು ಕಂಟಿನ್ಯೂ 100 ಡೇಸ್ 25 ವಾರ ಓಡಿರುವಂಥ ದಾಖಲೆ ಯಾವ ಚಿತ್ರಮಂದಿರದಲ್ಲೂ ನಡೆದಿಲ್ಲ. ಆ ದಾಖಲೆ ಮೈಸೂರಿನ ರಣಜಿತ್ ಚಿತ್ರಮಂದಿರದಲ್ಲಿ ನಡೆಯುತ್ತೆ.